ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ರಿಗೂ ಸಾರಿ. ಯಾಕಂತಂದ್ರೆ ತುಂಬಾ ದಿವಸದಿಂದ ವಿಡಿಯೋಸ್ ಮಾಡಕ್ಕೆ ಆಗ್ತಾ ಇಲ್ಲ ನನಗೆ. ಯಾಕಂತಂದ್ರೆ ತುಂಬಾ ಕೆಲಸಗಳಿದೆ. ಅದೇ ರೀತಿ ಬೇರೆ ಬೇರೆ ಚಾನಲ್ಸ್ ಕೂಡ ಇದೆ, ಅದರಲ್ಲಿ ಕೂಡ ವಿಡಿಯೋಸ್ ಮಾಡಬೇಕಾಗತ್ತೆ. ಅದೇ ರೀತಿ ವರ್ಡ್ ಪ್ರೆಸ್ ಕೋರ್ಸ್ಗಳನ್ನ ನಾನು ಲಾಂಚ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಿಮಗೋಸ್ಕರ. ಅದು ಕನ್ನಡದಲ್ಲಿ ವರ್ಡ್ ಪ್ರೆಸ್ ಆಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಎಲ್ಲಾನು ನಾನು ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ. ಸೊ ಅದ್ರ ಕೆಲಸ ನಡೀತಾ ಇರೋದ್ರಿಂದ ಇಲ್ಲಿ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಬಟ್ ಏನಪ್ಪಾ ಅಂತಂದ್ರೆ ಫ್ರೀ ಟೈಮಲ್ಲಿ ಇಲ್ಲಿ ವಿಡಿಯೋಸ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಒಂದು ಯಾಕಂತಂದ್ರೆ ಸಪೋರ್ಟ್ ಹಿಂಗೆ ಇರಬೇಕು. ನನಗೆ ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ, ಯಾಕಂದ್ರೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ವ್ಯೂಸ್ ಕೂಡ ಕಮ್ಮಿ ಬರ್ತಾ ಇದೆ ಅಂತ ನನ್ನ ಅನಿಸಿಕೆ. ಸೊ ವಿಡಿಯೋಸ್ ಬರುತ್ತೆ, ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ. ಸೊ ಸಪೋರ್ಟ್ ಮಾಡಿ ಇದೇ ತರ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಂತಂದ್ರೆ, ನೀವು ಏನಾದ್ರು ವರ್ಡ್ ಪ್ರೆಸ್ ಅಲ್ಲಿ ಬ್ಲಾಗಿಂಗ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ವರ್ಡ್ ಪ್ರೆಸ್ ಅಲ್ಲಿ ನಿಮ್ಗೆ ಕೆಲವೊಂದು ಫ್ರೀ ಟೆಂಪ್ಲೇಟ್ಸ್ ಅಂದ್ರೆ ಥೀಮ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಸೊ ಆ ಥೀಮ್ ಗಳನ್ನ ನಾವು ಹೆಡರ್ ಅನ್ನ ನಾವು ಈಸಿಯಾಗಿ ಕಸ್ಟಮೈಸ್ ಮಾಡಕ್ ಆಗಲ್ಲ. ಸೊ ಹೆಡರ್ ಅನ್ನ, ಸೊ ಫುಟರ್ ನಾವ್ ಏನೋ ಒಂದು ಕಸ್ಟಮೈಸೇಷನ್ ಮಾಡ್ಬೋದು. ಸೊ ಮೆನ್ಯೂಸ್ ಅನ್ನ ಈಸಿ ಹಾಕೊಂಡ್ಬಿಟ್ಟು ಕಸ್ಟಮೈಸೇಷನ್ ಮಾಡ್ಬೋದು. ಸೊ ಇವಾಗ ಎಕ್ಸಾಂಪಲ್ ಜನರೇಟ್ ಪ್ರೆಸ್ ಅನ್ನ ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೆ, ಕೆಳಗಡೆ ನಿಮ್ಗೆ ಫುಟರ್ ಅಲ್ಲಿ ಬರುತ್ತೆ ಪವರ್ಡ್ ಬೈ ಜನರೇಟ್ ಪ್ರೆಸ್ ಅಂತ. ಸೊ ಅದೇನಪ್ಪಾ ಅಂತಂದ್ರೆ, ಅದನ್ನ ನಾವು ಏನೇ ಮಾಡಿದ್ರು ತೆಗಿಯಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಫುಟರ್ ಅನ್ನ ಕಸ್ಟಮೈಸೇಷನ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಯಾವ ತರ ಕಸ್ಟಮೈಸೇಷನ್ ಮಾಡೋದು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಜನರೇಟ್ ಪ್ರೆಸ್ ಏನಪ್ಪಾ ಅಂತಂದ್ರೆ, ಒಂದು ಲೈಟ್ ವೇಟ್ ಥೀಮ್ ಆಗಿರುತ್ತೆ. ಸೊ ಅದನ್ನ ತುಂಬಾ ಬ್ಲಾಗರ್ಸ್ ಗಳು ಯೂಸ್ ಮಾಡ್ತಾರೆ. ಸೊ ಅದನ್ನ ಅದರಲ್ಲಿ ಫ್ರೀ ಕೂಡ ಇದೆ. ಫ್ರೀ ಥೀಮ್ ಇತ್ತಪ್ಪ ಅಂತಂದ್ರೆ ಅದರಲ್ಲಿ ನಾವು ಸಮ್ ಕಸ್ಟಮೈಸೇಷನ್ ಅಷ್ಟೇ ಮಾಡ್ಬೋದು, ಎಲ್ಲಾನು ಕಸ್ಟಮೈಸೇಷನ್ ಆಗಲ್ಲ. ಸೊ ಫ್ರೋ ಬೇಕಪ್ಪ ಅಂತಂದ್ರೆ ಆಲ್ಮೋಸ್ಟ್ $60 ವರೆಗೂ ಇದೆ ಅದು ಪರ್ ಇಯರ್. ಸೊ ಅದನ್ನ ನಾವು ಪೇ ಮಾಡ್ಬಿಟ್ಟು ಪ್ರೀಮಿಯಂ ಅಲ್ಲಿ ತಗೋಬೇಕಾಗತ್ತೆ. ಸೊ ನೀವು ಜನರೇಟ್ ಪ್ರೆಸ್ ಯೂಸ್ ಮಾಡ್ತಿದ್ರ ಅಂದ್ರೂ ಕೂಡ ನಾನು ಏನಪ್ಪಾ ಅಂತಂದ್ರೆ, ನಿಮಗೆ ಅದನ್ನ ಯಾವ ತರ ನೀವು ಕಸ್ಟಮೈಸೇಷನ್ ಮಾಡ್ಬೋದು ನಿಮ್ಮ ಹೆಡರ್ ಅನ್ನ ಅನ್ನೋದನ್ನ, ಅಂದ್ರೆ ಹೆಡರ್ ಅಥವಾ ಫುಟರ್ ಅನ್ನ. ಹೆಡರ್ ನೀವು ಈಸಿಯಾಗಿ ಚೇಂಜಸ್ ಮಾಡ್ಕೋಬಹುದು, ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಬಟ್ ಫುಟರ್ ಅನ್ನ ಚೇಂಜಸ್ ಮಾಡಕ್ ಆಗಲ್ಲ ಫ್ರೀ ಥೀಮ್ ಅಲ್ಲಿ. ಸೊ ನಾನು ನೀವು ಫ್ರೀ ಥೀಮೇ ಯೂಸ್ ಮಾಡ್ತಿದ್ರಪ್ಪ ಅಂತಂದ್ರೂ ಕೂಡ ಫುಟರ್ ಅನ್ನ ಯಾವ ತರ ಚೇಂಜಸ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಏನಾದ್ರೂ ಇನ್ಫಾರ್ಮೇಶನ್ ಇತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನಾನು ಏನ್ ಮಾಡಿದ್ದೀನಿ, ಒಂದು ವರ್ಡ್ ಪ್ರೆಸ್ ಬ್ಯಾಕ್ ಎಂಡ್ ಗೆ ಬಂದಿದ್ದೀನಿ. ಸೊ ಇದು ನಮ್ಮ ಒಂದು ಡಮ್ಮಿ ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಸೊ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀನಿ ಕಸ್ಟಮೈಸೇಷನ್ ಮಾಡೋದಕ್ಕೆ, ಅದಕ್ಕೆ ಅಂತ ವಿಡಿಯೋಸ್ ಗಳಿಗೆ ಯೂಸ್ ಮಾಡ್ತೀನಿ. ಇದೊಂದು ಡಮ್ಮಿ ಒಂದು ವೆಬ್ಸೈಟ್. ಸೊ ಇದರಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ನಿಮ್ಮ ಒಂದು ಥೀಮ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ತೋರಿಸ್ತೀನಿ ನಾನು. ಸೊ ಥೀಮ್ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಅಪಿಯರೆನ್ಸ್ ಅಲ್ಲಿ ಹೋಗ್ತೀರಾ, ಥೀಮ್ಸ್ ಅಲ್ಲಿ ಬರ್ತೀರಾ. ಥೀಮ್ಸ್ ಅಲ್ಲಿ ಬಂದಾದ ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಕೆಲವೊಂದು ಥೀಮ್ಸ್ ಗಳಿಗೆ ಇರುತ್ತೆ. ಇಲ್ಲಿ ನೋಡ್ಬೋದು ನಾನು ಆಸ್ಟ್ರಾ ಯೂಸ್ ಮಾಡಿದ್ದೆ ಮೊದಲು. ಸೊ ಅದು ಹಂಗೆ ಇದೆ. ಸೊ ನಾನು ಮೊದಲಿಗೆ ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇಲ್ಲಿ ಆಡ್ ನ್ಯೂ ಥೀಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಇಲ್ಲಿ ಸರ್ಚ್ ಮಾಡ್ತೀನಿ ಜನರೇಟ್ ಪ್ರೆಸ್ ಅಂತ. ಸೊ ನೀವು ಜನರೇಟ್ ಪ್ರೆಸ್ ಅಂತ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಕೆಳಗಡೆ ಜನರೇಟ್ ಪ್ರೆಸ್ ಬರುತ್ತೆ. ಸೊ ಇಲ್ಲಾಂದ್ರೂ ಸ್ಕ್ರಾಲ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೋಡ್ಬೋದು ಜನರೇಟ್ ಪ್ಲಸ್. ಸೊ ನಾನು ಅದನ್ನ ಇನ್ಸ್ಟಾಲ್ ಮಾಡ್ಕೊತೀನಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಏನ್ ಮಾಡ್ತೀನಿ, ಅದನ್ನ ಆಕ್ಟಿವೇಟ್ ಕೂಡ ನಾನು ಮಾಡ್ಕೊತೀನಿ. ಸೊ ಜನರೇಟ್ ಪ್ರೆಸ್ ಇನ್ಸ್ಟಾಲ್ ಆಗಿ ಆಕ್ಟಿವೇಟ್ ಆಯ್ತಪ್ಪ ಅಂತಂದ್ರೆ, ಅದರಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ, ಫ್ರೀ ವರ್ಷನ್ ಅಲ್ಲಿ ಹೆಡರ್ ಅಂದ್ರೆ ಫುಟರ್ ಅನ್ನ ನಾವು ಕಸ್ಟಮೈಸೇಷನ್ ಆಗಲ್ಲ ಆವಾಗಲೇ ಹೇಳಿದಂಗೆ. ಸೊ ಇನ್ಸ್ಟಾಲ್ ಆಗಿದೆ, ಆಕ್ಟಿವೇಟ್ ಮಾಡ್ತೀನಿ. ನಮ್ಮ ಒಂದು ಥೀಮ್ ಏನಾಗಿದೆ ಅದು ಆಕ್ಟಿವೇಟ್ ಆಗಿದೆ. ಸೊ ಇವಾಗ ನಮ್ಮ ವೆಬ್ಸೈಟ್ ಅನ್ನ ನಾವು ಓಪನ್ ಮಾಡ್ಕೊಂಡು ನೋಡೋಣ. ಸೊ ಯಾಕಂದ್ರೆ ಹಳೇದಿತ್ತಲ್ಲ, ಸೊ ಅದೇ ಕಂಟಿನ್ಯೂ ಆಗಿರುತ್ತೆ ಕೆಲವೊಂದ್ಸರಿ. ಸೊ ಇಲ್ಲಿ ನೋಡ್ಬೋದು ಜನರೇಟ್ ಪ್ರೆಸ್ ಈ ತರ ಬರುತ್ತೆ. ಇಲ್ಲಿ ನಮ್ಮ ಒಂದು ಫುಟರ್ ಅನ್ನ ನೋಡೋಣ. ಇಲ್ಲಿ ನೋಡ್ಬೋದು ಬಿಲ್ಟ್ ವಿತ್ ಜನರೇಟ್ ಪ್ರೆಸ್ ಅಂತ ಇದೆ. ಸೊ ಇದು ನಮ್ಗೆ ಏನೇ ಮಾಡಿದ್ರು ತೆಗಿಯಕ್ಕಾಗಲ್ಲ. ಸೊ ನಾವು ಇದನ್ನ ತೆಗಿಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಪ್ರೋ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ಬಟ್ ನಾನೊಂದು ಸಿಂಪಲ್ ಟ್ರಿಕ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದರಲ್ಲಿ ಅದು ಹೋದ್ರೂ ಹೋಗ್ಬೋದು. ಸೊ ನಾನು ಟ್ರೈ ಮಾಡಿಲ್ಲ, ಇದನ್ನ ನಿಮ್ ಜೊತೆಗೇನೆ ಲೈವ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಸೊ ಮತ್ತೆ ತಿರ್ಗಾ ಬ್ಯಾಕ್ ಎಂಡ್ಗೆ ಬನ್ನಿ. ಸೊ ಇದಕ್ಕೆ ನೀವು ಎಲಿಮೆಂಟರ್ ಅನ್ನ 100% ಆಗಿ ಇನ್ಸ್ಟಾಲ್ ಮಾಡ್ಕೊಂಡಿರ್ಬೇಕು. ಅದೇ ರೀತಿ ಇನ್ನೊಂದೇನಪ್ಪಾ ಅಂತಂದ್ರೆ, ಇನ್ನೊಂದು ಪ್ಲಗಿನ್ ಬರುತ್ತೆ. ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಒಂದು ಏನು ಹೆಡರ್ ಇರುತ್ತೆ ಅಥವಾ ಫುಟರ್ ಇರುತ್ತೆ, ಅದನ್ನ ನಾವು ಈಸಿಯಾಗಿ ಕಸ್ಟಮೈಸೇಷನ್ ಮಾಡ್ಬೋದು. ನಾನು ಲೈವ್ ಆಗೇ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ಸರ್ಚ್ ಮಾಡಿ ಎಲಿಮೆಂಟರ್ ಹೆಡರ್ ಅಂಡ್ ಫುಟರ್ ಅಂತ. ಸೊ ಇಲ್ಲಿ ನೋಡ್ಬೋದು ಎಲಿಮೆಂಟರ್ ಹೆಡರ್ ಅಂಡ್ ಫುಟರ್ ಬಿಲ್ಡರ್ ಅಂತ ನಿಮಗೆ ಒಂದು ಪ್ಲಗಿನ್ ಬರುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಅದೇ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದೇನಪ್ಪಾ ಅಂತಂದ್ರೆ ನಮಗೆ ಈಸಿಯಾಗಿ ಏನ್ ಮಾಡುತ್ತೆ, ಹೆಡರ್ ಮತ್ತೆ ಫುಟರ್ ಅನ್ನ ನಮ್ಗೆ ಯಾವ ತರ ಬೇಕಲ್ಲ ಆ ತರ ನಾವು ಡಿಸೈನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ಆಕ್ಟಿವೇಟ್. ಸೊ ಇವಾಗ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗಿದೆ. ಸೊ ನಾನು ಇವಾಗ ಅದನ್ನ ಏನ್ ಮಾಡ್ತೀನಪ್ಪ ಅಂತಂದ್ರೆ ನಿಮಗೆ ಒಂದು ಫುಟರ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಅಪಿರಿಯನ್ಸ್ ಮೇಲೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ನೋಡಬಹುದು ಎಲಿಮೆಂಟರ್ ಹೆಡರ್ ಅಂಡ್ ಫುಟರ್ ಬಿಲ್ಡರ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂತದ್ದು ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಾನು ಇದನ್ನ ಡಿಲೀಟ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಇದನ್ನ ಇವಾಗ ನಾನು ಡಿಲೀಟ್ ಮಾಡಿದ್ದೀನಿ. ಸೊ ಡಿಲೀಟ್ ಆದ ಮೇಲೆ ನಾನು ಇವಾಗ ನಿಮಗೆ ಹೊಸದೊಂದು ಕ್ರಿಯೇಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಬಹುದು ಕ್ರಿಯೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಆಡ್ ನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ನೀವು ಇಲ್ಲಿ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ತಿರಲ್ಲ ಅದೇ ತರ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಬಟ್ ಕೆಲವೊಂದು ಸೆಟ್ಟಿಂಗ್ಸ್ ಇರುತ್ತೆ ಇಂಪಾರ್ಟೆಂಟ್ ಆಗಿರೋಂತ, ಅದನ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಟೈಟಲ್ ಅಲ್ಲಿ ಹಾಕಿ ಫುಟರ್. ಸೊ ಫುಟರ್ ಅಂತ ಹಾಕ್ತೀನಿ. ಇಲ್ಲಿ ನೋಡಬಹುದು ಟೈಪ್ ಆಫ್ ಟೆಂಪ್ಲೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫುಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಡಿಸ್ಪ್ಲೇ ಆನ್ ಅಂದ್ರೆ ನಿಮ್ಮ ವೆಬ್ಸೈಟ್ ಅಲ್ಲಿ ಎಲ್ಲೆಲ್ಲಿ ತೋರಿಸಬೇಕು ಅಂತ ಕೇಳ್ತಾ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಎಂಟೈರ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಂದ್ರೆ ನಾನು ಎಲ್ಲಾ ವೆಬ್ಸೈಟ್ ಅಲ್ಲೂ ತೋರಿಸ್ಬೇಕು. ಯಾವುದೇ ಪೇಜ್ ಓಪನ್ ಮಾಡಿದ್ರು, ಯಾವುದೇ ಪೋಸ್ಟ್ ಓಪನ್ ಮಾಡಿದ್ರು ಆ ಹೆಡರ್ ಅಲ್ಲಿ ಬರಲೇಬೇಕು. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಮುಗೀತು. ಸೊ ಇವಾಗ ಅದನ್ನ ನಾವು ಎಡಿಟ್ ಮಾಡ್ಬೇಕು. ಸೊ ಎಡಿಟ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಎಡಿಟ್ ವಿತ್ ಎಲಿಮೆಂಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಎಲಿಮೆಂಟರ್ಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಏನ್ ಮಾಡ್ಬೋದು, ಈಸಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮುಖಾಂತರ ನಿಮ್ಗೆ ಯಾವ ತರ ಬೇಕಲ್ಲ ಆ ತರ ನೀವು ನಿಮ್ಮ ಒಂದು ಫುಟರ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಮೊದಲಿಗೆ ಏನ್ ಮಾಡಿ ಅಂತಂದ್ರೆ ಬ್ಲಾಕ್ಸ್ ಅನ್ನ ತಗೊಳ್ಳಿ. ಸೊ ವಿಜೆಟ್ಸ್ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಬೇಕಾ 2 ತಗೊಳ್ಳಿ, 3 ಬೇಕಾ 3 ತಗೊಳ್ಳಿ. ಸೊ ನಿಮಗೆ ಯಾವ ಒಂದು ಸೆಕ್ಷನ್ಸ್ ಬೇಕಲ್ಲ, ಎಷ್ಟು ಬೇಕಲ್ಲ ಅಷ್ಟು ನೀವು ಇಲ್ಲಿ ತಗೋಬಹುದು. ಸೊ ನಾನೇನ್ ಮಾಡ್ತೀನಿ, 2 ಆಪ್ಷನ್ಸ್ ಅನ್ನ ತಗೊಳ್ತೀನಿ ಇಲ್ಲಿ. ಸೊ 2 ಆಪ್ಷನ್ಸ್ ಅನ್ನ ತಗೊಳ್ತೀನಿ. 2 ಆಪ್ಷನ್ಸ್ ಇಲ್ಲಿ ಬರುತ್ತೆ. ಸೊ ಇಲ್ಲೇನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನನ್ನ ಲೋಗೋ ಹಾಕ್ತೀನಿ. ಅದೇ ರೀತಿ ಇಲ್ಲಿ ಏನ್ ಮಾಡ್ತೀನಿ, ನಾನು ಪೇಜಸ್ ಗಳನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಒಂದು ಬಿಸ್ನೆಸ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಿದ್ರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ಕ್ವಿಕ್ ಲಿಂಕ್ಸ್ ಬರುತ್ತೆ, ಅದೇ ರೀತಿ ಪೇಜಸ್ ಗಳು ಬರುತ್ತೆ, ಇಲ್ಲಪ್ಪ ಅಂತಂದ್ರೆ ಅಡ್ರೆಸ್ ಬರುತ್ತೆ. ಸೊ ಎರಡರಲ್ಲಿ ನೀವು ಏನ್ ಬೇಕಾದ್ರೂ ಹಾಕ್ಬೋದು, ಮೂರರಲ್ಲಿ. ಸೊ ನಾನು ಇಲ್ಲಿ ಮಾಡ್ತೀನಿ, ಪ್ಲಸ್ ಮೇಲೆ ತಿರ್ಗಾ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಲೋಗೋ ಅಂತ ಹಾಕ್ತೀನಿ. ಸೊ ಲೋಗೋ ಅಂತ ಹಾಕಿದ್ರಪ್ಪ ಅಂತಂದ್ರೆ ಸೈಟ್ ಲೋಗೋ ಅಂತ ಬರುತ್ತೆ. ಅದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ. ಸೊ ಇಲ್ಲಿ ನಿಮ್ಮ ಸೈಟ್ ಲೋಗೋ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಮೆನು ಅಂತ ಹಾಕ್ತೀನಿ. ಸೊ ಮೆನು ಅಂತ ಹಾಕ್ಬಿಟ್ಟು ನಾನು ಏನ್ ಮಾಡ್ತೀನಿ, ನ್ಯಾವಿಗೇಷನ್ ಮೆನು ಅಂತ ಇದೆ ಇಲ್ಲಿ ನೋಡ್ಬೋದು. ಸೊ ಅದನ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ನ್ಯಾವಿಗೇಷನ್ ಮೆನು ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಮೆನು ಯಾವ್ದು ಬೇಕಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೋಡೋದು ಪ್ರೈಮರಿ ಟು. ಸೊ ನಾನು ಪ್ರೈಮರಿ ಸೆಲೆಕ್ಟ್ ಮಾಡಿದ್ನಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು ಹೋಮ್ ಇಲ್ಲೆಲ್ಲ ಬಂದ್ಬಿಡತ್ತೆ. ನಿಮ್ಮ ಒಂದು ಪ್ರೈಮರಿ 2 ಅಲ್ಲಿ ಏನಿದೆ ಅಂತ ನೋಡೋಣ. ಪ್ರೈಮರಿ 2 ಅಲ್ಲಿ ಯಾವುದೇ ತರಹದ ಮೆನ್ಯೂಸ್ ಇಲ್ಲ. ಸೊ ಪ್ರೈಮರಿನೇ ನಾನು ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಅಪ್ಡೇಟ್ ಮಾಡ್ಬಿಟ್ಟು ನಮ್ಮ ಒಂದು ಬ್ಲಾಗ್ ಏನಿದೆ ಅದನ್ನ ನಾವು ಒಂದ್ಸರಿ ರಿಫ್ರೆಶ್ ಮಾಡೋಣ. ಸೊ ಇಲ್ಲಿ ಯಾವ ತರ ಬಂದಿದೆಯಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕಲ್ವಾ. ಸೊ ಇಲ್ಲಿ ನೋಡ್ಬೋದು ಬಂದಿದೆ 100% ಆಗಿ. ಜನರೇಟ್ ಪ್ರೆಸ್ ಅಂತ ಏನ್ ಬರ್ತಿತ್ತಲ್ಲ ಅದು ಕೂಡ ಹೋಗಿದೆ. ಸೊ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಾವು ಈ ತರ ಕಸ್ಟಮೈಸೇಷನ್ ಮಾಡ್ಬೋದು. ಸೊ ನಮ್ಗೆ ಯಾವ ತರ ಬೇಕಲ್ಲ ಆ ತರ. ಸೊ ಇಲ್ಲಿ ಕೆಳಗಡೆ ಇನ್ನೊಂದು ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಸೆಕ್ಷನ್ಸ್ ಅನ್ನ ತಗೋತೀನಿ. ಸೊ 2 ನ ತಗೊಳ್ತೀನಿ, 1 ನಾನು ಏನ್ ಮಾಡ್ತೀನಿ, ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡ್ಬಿಟ್ಟು 1 ನಾನು ಏನ್ ಮಾಡ್ತೀನಿ, ಅದನ್ನ 100% ಆಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ. ಸೊ ಅದೇನಾಗಬೇಕು, 100% ಅಲ್ಲಿ ಬರಬೇಕು. ಸೊ 99% ಅಂತ ತೋರಿಸ್ತಾ ಇದೆ, ಅದನ್ನ 100% ನೀವು ಇಲ್ಲಿ ಮಾಡ್ಬೋದು. ಇಲ್ಲಿ ನೋಡ್ಬೋದು 100% ಕ್ಲಿಕ್ ಮಾಡಿಕೊಂಡು 100 ಅಂತ ಸೆಲೆಕ್ಟ್ ಮಾಡಿ. ಸೊ ಆಟೋಮೆಟಿಕಲಿ 100% ಅಲ್ಲಿ ಬಂದ್ಬಿಡುತ್ತೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇದರ ಕಲರ್ ಚೇಂಜ್ ಮಾಡ್ಬೇಕು ನಾನು. ಸೊ ಇಲ್ಲಿ ತಿರ್ಗಾ ಮತ್ತೆ ಏನ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ಬೇಕಪ್ಪ ಅಂತಂದ್ರೆ ಇದ್ರದ್ದು 6 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸ್ಟೈಲ್ ಮೇಲೆ ಬರ್ತೀನಿ. ಸ್ಟೈಲ್ ಮೇಲೆ ಬಂದಾದ್ಮೇಲೆ ಇಲ್ಲಿ ನೋಡ್ಬೋದು ಕ್ಲಾಸಿಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕಲರ್ ಆಪ್ಷನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಅನ್ನ ನಾವು ಮಾಡ್ಬೋದು. ಸೊ ಚೇಂಜಸ್ ಮಾಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇವಾಗ ಕಾಪಿ ರೈಟ್ ಅಂತ ಬಂದಿರುತ್ತೆ. ನೀವು ಎಲ್ಲ ಒಂದು ಬ್ಲಾಗ್ ಅಥವಾ ವೆಬ್ಸೈಟ್ ಅಲ್ಲಿ ನೋಡಿರ್ತೀರ. ಸೊ ಇಲ್ಲಿ ನೋಡ್ಬೋದು ಕಾಪಿ ರೈಟ್. ಸೊ ಅದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ. ಸೊ ಅದು ಸೆಂಟರ್ ಅಲ್ಲಿ ಬರ್ಬೇಕು ನನಗೆ. ನಾನೇನ್ ಮಾಡ್ತೀನಿ, ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ಟೆಕ್ಸ್ಟ್ ಕಲರ್ ನನಗೆ ವೈಟ್ ಅಲ್ಲಿ ಬೇಕು, ಅದನ್ನ ನಾನು ವೈಟ್ ಅಲ್ಲಿ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ವೈಟ್ ಆಯ್ತು. ಸೊ ನಿಮ್ಗೆ ಇದನ್ನ ಚೇಂಜಸ್ ಕೂಡ ನೀವು ಮಾಡ್ಕೋಬಹುದು. ಇಲ್ಲಿ ನೋಡ್ಬೋದು ಟೈಪ್ ಇದೆ, ನಿಮ್ಗೆ ಟೈಪ್ ಮಾಡೋದಕ್ಕೆ ಆಪ್ಷನ್ಸ್ ಕೂಡ ಇದೆ. ನಿಮ್ಗೆ ಯಾವ ತರ ಬೇಕು ಅದನ್ನ ನೀವು
ಚೇಂಜಸ್ ಕೂಡ ಮಾಡ್ಕೋಬಹುದು. ಸೊ ಚೇಂಜಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿ ಆದ ಮೇಲೆ ಇವಾಗ ಮತ್ತೆ ತಿರ್ಗಾ ನಾನು ಏನು ಮಾಡ್ತೀನಿ, ಅದನ್ನ ರಿಫ್ರೆಶ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ನಮ್ಮ ಫುಟರ್ ಏನಿದೆ ಅದು ರೆಡಿ ಇದೆ. ಸೊ ನೀವು ಇದನ್ನ ಕೂಡ ನೀವು ಇಲ್ಲಿ ಕಲರ್ ಚೇಂಜಸ್ ಮಾಡ್ಕೋಬಹುದು, ಯಾವುದೇ ತರಹದ ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿಯಾಗಿ ನೀವು ಏನ್ ಮಾಡೋದಪ್ಪ ಅಂತಂದ್ರೆ ಈಸಿಯಾಗಿ ಏನ್ ಮಾಡ್ಬೋದು, ನಿಮ್ಮ ಒಂದು ಫುಟರ್ ಅನ್ನ ಕಸ್ಟಮೈಸೇಷನ್ ಮಾಡ್ಕೋಬಹುದು. ಸೊ ಫುಟರ್ ಅನ್ನ ಕಸ್ಟಮೈಸೇಷನ್ ಮಾಡೋದ್ರಿಂದ ಏನಾಗತ್ತಪ್ಪ, ಏನಾಗುತ್ತೆ, ಒಂದು ಓದುಗರಿಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಲಾಗ್ ಅನ್ನ ಓದ್ತಿರ್ತಾರಲ್ಲ ಅವ್ರಿಗೆ ಲಾಸ್ಟ್ ಅಲ್ಲಿ ಫುಟರ್ ಅಲ್ಲಿ ಹೋದಾಗ ಸೊ ಇದನ್ನ ಏನಾಗಿರುತ್ತೆ, ಒಂದು ಪ್ರೊಫೆಷನಲ್ ಅಲ್ಲಿ ಕಾಣಿಸಲ್ಲ. ಸೊ ನೀವು ಅದಕ್ಕೋಸ್ಕರ ನೀವೇನಪ್ಪ ಅಂತಂದ್ರೆ ಕಸ್ಟಮೈಸ್ ಮಾಡಿದ್ರಪ್ಪ ಅಂತಂದ್ರೆ ಸೊ ಓಕೆ ಪ್ರೊಫೆಷನಲ್ ಆಗಿ ಇದೆ ಅಂತ ಒಂದು ಅನ್ಸುತ್ತೆ. ಸೊ ಅದೇನಾಗುತ್ತೆ, ಜನರೇಟ್ ಪ್ರೆಸ್ ಬಂತಪ್ಪ ಅಂತಂದ್ರೆ ಅವ್ರದೇ ಒಂದು ಬ್ರ್ಯಾಂಡ್ ಅವರು ಪ್ರಮೋಷನ್ ಮಾಡ್ತಿರ್ತಾರೆ. ಸೊ ಏನೋ ಒಂಥರ ಇದಾಗತ್ತೆ. ಸೊ ಇಲ್ಲ ಫ್ರೀ ಇದೆ ಅನ್ಸುತ್ತೆ. ಸೊ ಅದೇ ರೀತಿ ತಗೊಳ್ಳೋದಕ್ಕೆ ನಾವು ದುಡ್ಡು ಕೊಡಬೇಕಾಗತ್ತೆ ವರ್ಷಕ್ಕೆ ಎಷ್ಟು ಅಂತ. ಅದಕ್ಕೋಸ್ಕರ ನಾವು ಫ್ರೀಯಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಶನ್ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಆಗಿದ್ರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಇದೇ ತರ. ಯಾಕಂತಂದ್ರೆ ವ್ಯೂಸ್ ತುಂಬಾ ಕಡಿಮೆ ಇದೆ, ತುಂಬಾ ವ್ಯೂಸ್ ಬರಬೇಕು ನನ್ನ ಚಾನಲ್ಗೆ. ಸೊ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕೂಡ ಆಗಬೇಕು. 9 to 5 ಆಗಿದೆ ಇವಾಗ. ಸೊ ಇನ್ನು ಮಿಕ್ಕಿದ್ದು ಎಷ್ಟು ಬೇಕು ನೋಡಿ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.